ಬರಿ ಬೆಂಕಿನ ಕೈ ಬರಿ ಬೆಂಕಿನ ಗುರುಗಳೇ, ನೀವು ಸುಮ್ಮನೆ ಇದ್ರೆ ಹೇಗೆ? ಆಗಿರೋ ಅನಾಹುತಕ್ಕೆ ಪರಿಹಾರ ಏನೂ ಇಲ್ವಾ? ಇದಕ್ಕೇನು ಮಾಡಬೇಕು ಅಂತ ಹೇಳಿ ಗುರುಗಳೇ. ಆಗತ್ತೆ. ಗುರುಗಳೇ ಹೇಳಿ, ಗುರುಗಳೇ ಅದೇನು ಅಂತ ಹೇಳಿ, ಚಾಚು ತಪ್ಪದೆ ಮಾಡ್ತೀವಿ. ನೀವಲ್ಲ ಅನ್ನಪೂರ್ಣಮ್ಮ, ನಿಮ್ಮ ಮಗ ಮತ್ತು ಸೊಸೆ ಮಾಡಬೇಕು. ನಿಮ್ಮ ಮೊಮ್ಮಗಳನ್ನು ಕಾಪಾಡೋಕ್ಕೆ ತಂದೆ ತಾಯಿ ಸ್ಥಾನದಲ್ಲಿರೋ ಇವರಿಬ್ಬರೂ ಮಾಡಬೇಕು. ಸರಿ ಗುರುಗಳೇ, ಅದೇನು ಮಾಡಬೇಕು ಅಂತ ಹೇಳಿ. ನೀವು ದಂಪತಿಗಳು ಒಟ್ಟಿಗೆ 21 ಕೊಡ ತಣ್ಣೀರು ಸ್ನಾನ ಮಾಡಬೇಕು. ತಣ್ಣೀರ ಈ ಚಳಿಯಲ್ಲಿ? ಸರಿ ಗುರುಗಳೇ, ನಾವು ಮಾಡ್ತೀವಿ. ಉರ್ಮಿಳಾ ಬಾ. ಅಲ್ಲ ಚಂದ್ರು, ತಣ್ಣೀರು. ಹೋಗು ಊರ್ಮಿಳ. ಬಾ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ದ್ಯಾಟ್ಸ್ ಇಟ್. ಕಮಲಿ ಈಗ ಕರಿ ಇದ್ದಿಲ್ಲ ಹಾಗೆ ಸುಟ್ಟು ಬೂದಿ ಆಗ್ತಾಳೆ.
ಅಲ್ಲಿ ಋಷಿ ಯಾಕೆ ಅಷ್ಟತ್ರ ಹೋಗ್ತಿದ್ದಾನೆ? ಕಮ್ಲಿ ಕಮ್ಲಿ ಅವರೇ ಹೆದರಬೇಡಿ, ನಾನು ಬರ್ತೀನಿ. ಕಮ್ಲಿ ಅವರೇ ಹೆದರಬೇಡಿ ನೀವು. ಓ ಶಿಟ್, ಋಷಿ ತುಂಬಾನೇ ಹತ್ರ ಹೋಗ್ತಿದ್ದಾನೆ. ಅವನಿಗೇನಾದ್ರೂ ಆಗೋದ್ರೆ ಐ ಶುಡ್ ಸ್ಟಾಪ್ ಹಿಮ್. ಅನಿಕಾ, ನೋ, ನೀನು ಅಲ್ಲಿಗೆ ಹೋಗ್ಬೇಡ. ಒಂದು ವೇಳೆ ರಿಷಿಗೆ ನಿನ್ನ ಮೇಲೆ ಡೌಟ್ ಬಂದರೆ ಕಮಲಿ ಉಳಿಲಿ ಸಾಯ್ಲಿ, ಅವನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಕಮ್ಲಿ ಅವರೇ ಹೆದರಬೇಡಿ. ಕಮಲಿ ಅವರೇ, ಆರ್ ಯು ಆಲ್ ರೈಟ್? ಕಮಲಿ ಅವರೇ, ಕಮ್ಲಿ ಅವರೇ, ಆರ್ ಯು ಆಲ್ ರೈಟ್? ನಿಮ್ಗೇನು ಆಗಿಲ್ಲ ಅಲ್ವಾ? ಪಾರು ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಇವ್ರನ್ನ ಉಳಿಸ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ನಂದೇನಿಲ್ಲ, ಎಲ್ಲ ಆ ತಾಯಿ ಮಹಿಮೆ. ಆ ತಾಯಿಗೆ ಹೊತ್ತಿದ ಸೀರೆ ತಗೊಂಬಂದಲ್ಲ, ಅದೇ ನಮ್ಮನ್ನು ಕಾಪಾಡಿದ್ದು. ಕಮ್ಲಿ, ಏನವ ಇದು? ನಮ್ಮ ಮನೆ ತಾವು ಹೋಯ್ತಿದ್ದೋಳ್ನ ಯಾರವ್ವ ಹಿಡ್ಕೊಂಬಂದು ಹಿಂಗೆ ಕಟ್ಟಾಕ್ದವರು? ಗೊತ್ತಿಲ್ಲ ತಾತಯ್ಯ, ನನ್ನ ಮೂಗುಗೆ ತಲೆ ಸುತ್ತ ಬರೋ ಮದ್ಮಡ್ಗಿ ನನ್ನ ಇಲ್ಲಿ ಕರ್ಕೊಂಬಂದು ಕಟ್ಟಾಕಿದ್ರು. ಬಡತ್ತವು ನಮ್ಮ ಪಕ್ಕದ ಊರಿನವ್ರದೇ ಈ ಕೆಲಸ. ಪ್ರತಿ ವರ್ಷ ನಮ್ಮ ಊರ ಹಬ್ಬನ ಕೆಡಿಸೋದೇ ಅವ್ರ ಉದ್ದೇಶ. ಈ ಕೆತ್ತ ಸ್ವಲ್ಪ ಜಾಸ್ತಿನೇ ಮಾಡೋರೆ. ಸದ್ಯ ನಿನಗೇನು ಆಗ್ಲಿಲ್ವಲ್ಲವ, ಅಷ್ಟು ಸಾಕು. ಎಲ್ಲ ನಿಮ್ಮ ಅಪ್ಪ ಅವನ ಆಶೀರ್ವಾದ ಕಣವ್ವ. ನೆನ್ನೆ ನೋಡಿದ್ರೆ ಚೇಳಿಂದ ಕಚ್ಚಿಸ್ಕೊಂಡು ಬದುಕು ಬಂದಿದ್ಯಾ, ಇವತ್ತು ಬೆಂಕಿ ಬಾಯಿಂದ ಬದುಕು ಬಂದಿದ್ಯಾ. ನೆನೆಸ್ಕೊಂಡ್ರೆ ಎದೆ ಜಲ್ ಅನ್ನುತ್ತಲ್ಲಮ್ಮ. ಚಂದ್ರಕಾಂತ, ನಿನ್ನ ಕೈಯಾರೆ ದೀಪ ಹಚ್ಚಪ್ಪ. ಸರಿ ಗುರುಗಳೇ.
ಗುರುಗಳೇ, ನನ್ನ ಮೊಮ್ಮಗಳು. ಇನ್ನು ಭಯ ಬೇಡ ಅನ್ನಪೂರ್ಣಮ್ಮ. ನಿಮ್ಮ ಭಕ್ತಿ, ನಿಮ್ಮ ಮಗನ ಶ್ರದ್ಧೆ, ನಿಮ್ಮ ಮೊಮ್ಮಗಳು ಹಾಗೂ ಅವಳ ತಾಯಿ ಮಾಡಿರೋ ಸತ್ಕಾರ್ಯ ಪುಣ್ಯಗಳಿಂದ ಆಕೆಗೇನೂ ಆಗಿಲ್ಲ. ಚಂದ್ರ, ಕೇಳಿಸ್ಕೊಂಡ್ಯಾ? ನಿನ್ನ ಮಗಳಿಗೆ ಏನೂ ಆಗಿಲ್ಲಪ್ಪ. ಕೇಳಿಸ್ಕೊಂಡ್ರ? ನಮ್ಮ ಮೊಮ್ಮಗಳಿಗೆ ಏನೂ ಆಗಿಲ್ಲ, ಅವಳಿಗೇನೂ ಆಗಿಲ್ಲ. ಅವಳಿಗೇನು ಆಗಬಾರ್ದು ಅಂತ ಮಾಡಿದ ಪರಿಹಾರದಲ್ಲಿ ಕೊನೆಗೆ ನಾನು ಭಾಗಿಯಾಗೋ ಹಾಗಾಯ್ತಲ್ಲ. ಅನ್ನಪೂರ್ಣಮ್ಮ, ನಾನು ನಿಮ್ಮ ಸಂತೋಷಕ್ಕೆ ಅಡ್ಡಿಯಾಗಬೇಕು ಅಂತ ಈ ಮಾತನ್ನು ಹೇಳ್ತಾ ಇಲ್ಲ. ನಾವೀಗ ಕಳೆದಿರೋದು ಒಂದು ಕಂಟಕ ಮಾತ್ರ. ಆದರೆ ನಿಮ್ಮ ಮೊಮ್ಮಗಳ ಪ್ರಾಣಕ್ಕೆ ಇನ್ನೂ ಅಪಾಯ ಇದೆ. ಕಮಲಿ ಅವರೇ, ನೀವು ಹೇಗಿದ್ದೀರಾ? ತುಂಬ ಸುಸ್ತಾಗ್ತಿದ್ಯಾ? ರಿಷಿ ಸರ್, ನಿಮ್ಮ ಕೈ ನೋವಾಯ್ತಾಯ್ತಾ? ಕಮಲಿ, ತಗೊಳ್ಳವ ಈ ಔಷಧಿನ. ನಾನು ಹೊಸಿ ಕಷಾಯ ಮಾಡ್ಕೊಂಡು ಬರ್ತೀನಿ. ಬರೋ, ನಾವು ಕಷಾಯ ಮಾಡ್ಕೊಂಡು ಬರೋಣ. ಬಂದೆ. ಮಗ, ನಾಳೆ ನಾಡಿದ್ಗೆ ಔಷಧಿಗೆ ಸೊಪ್ಪು ಬೇಕಲ್ಲ, ಹೋಗಿ ತೊಗೊಂಬಂದ್ಬಿಡ್ತೀನಿ. ಹಾಂ, ಸಾರಿ ಸರ್. ಪರವಾಗಿಲ್ಲ ಕಮಲಿ ಅವರೇ, ನನಗೆ ನೋವಾಗಿಲ್ಲ. ಅದಕ್ಕಲ್ಲ ಸರ್, ನೀವು ನನ್ನ ಮ್ಯಾಕೆ ಏಟೆ ಕಾಳಜಿ ತೋರಿಸಿದ್ರು ನಾನು ನಿಮ್ಮಿಂದ ದೂರನೇ ಇವ್ನಿ. ನಾನು ನಿಮ್ಮ ಮ್ಯಾಕೆ ಕೋಪ ಮಾಡ್ಕೊಂಡ್ರು ನೀವು ಮಾತ್ರ ನನ್ನ ಮೇಲೆ ಯಾವತ್ತೂ ಸಿಟ್ಟು ಮಾಡ್ಕೊಂಡಿಲ್ಲ. ನನ್ನಿಂದ ಬೇಸರ ಆಗಿದ್ರೆ ಸಾರಿ ಸರ್. ಅಯ್ಯೋ ಕಮಲಿ ಅವರೇ, ಹಾಗೇನಿಲ್ಲ. ನೀವು ಹೇಗೆ ಇದ್ರೂ ನಾನು ಯಾವತ್ತೂ ಹೀಗೆ ಇರ್ತೀನಿ. ಮಾತು ಕೊಟ್ಟಾಗಿದೆ. ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಮಾತು ಕೊಟ್ಟಾಗಿದೆ. ಯಾರಿಗೆ ಸರ್? ಅದು ನಾನು ಮಾರಾಪುರದಿಂದ ವಾಪಸ್ ಬರಬೇಕಾದ್ರೆ ನಿಮ್ಮ ಅಜ್ಜಯ್ಯನ ಹತ್ರ ಮಾತು ಕೊಟ್ಟಿದ್ದೆ. ನಿಮಗೆ ಯಾವುದೇ ಥರ ತೊಂದರೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತ. ಆ ಮಾತನ್ನ ಉಳಿಸ್ಕೊಳ್ಳೇಬೇಕಲ್ಲ ಕಮಲಿ ಅವರೇ.
ಹಾಕಿದ್ರು ಸಾಯ್ಲಿಲ್ಲ ಅಲ್ಲ ನೀನು. ಈಗ ನನ್ ಋಷಿಗೆ ಹತ್ರ ಆಗ್ತಿದ್ಯಾ? ಬಿಡಲ್ಲ ಕಣೆ, ನಿನ್ ಜೀವನ ಪೂರ್ತಿ ಸುಟ್ಟು ಸುಟ್ಟು ಸಾಯೋ ಹಾಗೆ ಮಾಡ್ತೀನಿ. ಮೊದಲು ಋಷಿಯಿಂದ ನಿನ್ ಪರ್ಮನೆಂಟ್ ಆಗಿ ದೂರ ಮಾಡ್ತೀನಿ. ನಮ್ಮಿಂದಾದ ತಪ್ಪಿಗೆ ಎಲ್ಲರೂ ನಮ್ಮನ್ನು ಕ್ಷಮಿಸ್ಬಿಡಿ. ಶಾಲೆ ಅನಾಹುತದಿಂದ ತಪ್ಪಿಸ್ಕೊಂಡಿದ್ದಿ ತಾಯಿ. ನಮ್ಮೂರಿಗೆ ಬಂದು ಹಿಂಗಾಯ್ತು ಅನ್ನೋದು ನಮಗೆ ಶಾನೆ ಬೇಸರ ಆಯ್ತದೆ. ಅಯ್ಯೋ ಅಧ್ಯಕ್ಷರೇ, ನೀವು ಬೇಸರ ಮಾಡ್ಕೋಬೇಡಿ. ನನ್ನ ಸಮಯ ಸರಿ ಇರ್ಲಿಲ್ಲ ಅಟ್ಟೆಯ. ಆದ್ರೂ ನನ್ನ ಕಾಪಾಡೋದಕ್ಕೆ ಅದ್ಯಾರು ಪಾರನ್ ಕಳ್ಸಿದ್ನಲ್ಲ, ಇವಳು ನಿಮ್ಮೂರವಳೆ ಅಲ್ಲೂರ. ಯಾವತ್ತಿದ್ರೂ ನಾನು ನಿಮ್ಮೂರಿಗೆ ಋಣಿಯಾಗಿರ್ಬೇಕು. ಪಾರು, ನೀನ್ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ಇವತ್ತು ನಾನು ಉಳಿತಿರ್ಲಿಲ್ಲ. ಹಾಗನ್ಬೇಡ ಕಮ್ಲಿ, ನಿನ್ಗೇನು ಆಗ್ತಿರ್ಲಿಲ್ಲ, ಆಗಕ್ ನಾನು ಬಿಡ್ತಾನೂ ಇರ್ಲಿಲ್ಲ. ಹಾ, ಮತ್ತೆ ನಾಳಿದ್ ನೀನು ಬೆಂಗಳೂರಿಗೆ ಬರ್ತಿದ್ಯಾ ಅಲ್ವಾ? ಹಾ, ನಮ್ ಪಿತಾಜಿ ಹೇಳಿದಾರ ನಾಡಿದ್ ಸಿಟಿಗ್ ಬರಕ್ಕೆ. ಸರಿ, ಹಂಗಾರೆ ಬಿಡು ಇದ್ದಾಗ ನಾವಿಬ್ರು ಸಿಗುಮ, ಏನಂತೀಯ? ಖಂಡಿತ ಸಿಗೋಣ. ಹೇಳಿ ಮಕ್ಕಳೇ, ಆ ತಾಯಿ ನಿಮ್ಮನ್ನ ಸಂದಾಗಿಟ್ಟಿರು. ನಾನು ಎಷ್ಟೋ ವರ್ಷ ಊರಿನ ಹಳ್ಳಿ ಹಬ್ಬಕ್ಕೆ ಬಂದಿದ್ದೀನಿ, ಆದರೆ ಈ ವರ್ಷದಷ್ಟು ಹತ್ರ ನನ್ನ ಮನಸ್ಸಿಗೆ ಬಂದಿರಲಿಲ್ಲ. ಎಲ್ಲರೂ ನನಗೆ ತುಂಬ ಇಷ್ಟ ಆಗ್ಬಿಟ್ರಿ. ನಾನು ಹೋಗಿ ಬರ್ತೀನಿ. ಇಲ್ಲ, ನಾನು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮನ್ನೆಲ್ಲ ನೋಡಬೇಕು ಅಂದರೆ ನಿಮ್ಮ ಕಾಲೇಜಿಗೆ ಬರ್ಬೋದಾ? ಅಯ್ಯೋ, ಧಾರಾಳವಾಗಿ ಬರ್ಬೋದು ಸರ್. ಆಯಿತು, ಹೋಗಿ ಬರ್ತೀನಿ. ಬಂಡ್ಲಿ ಅಲ್ಲ ಸ್ಟ್ಯಾಂಡ್ಲಿ, ನಾ ಬರ್ಲೇನಿಲ್ಲ. ಸರಿ, ಕುಳ್ಳಣ್ಣ ಅಲ್ಲ ಕಳ್ಳಣ್ಣ. ಅಪ್ಪ, ಇವಾಗಲಾದ್ರೂ ನಕ್ಕದಲ್ಲ. ನಾವಿನ್ ಹೊರಡ್ತೀವಿ. ವಿ ಹ್ಯಾಡ್ ಎ ಗ್ರೇಟ್ ಟೈಮ್ ಹಿಯರ್. ಥ್ಯಾಂಕ್ ಯು ವೆರಿ ಮಚ್. ಸ್ಟೂಡೆಂಟ್ಸ್, ಲೆಟ್ಸ್ ಮೂವ್.